ನಮಸ್ಕಾರ. ವೆಲ್ಕಮ್ ಟು ಕಾಪರೇಜ್. ಇವತ್ತಿನ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಅಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತಿದ್ವಿ ಫ್ರಮ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ದಟ್ ಈಸ್ ಟೊಕೊಮ್ಯಾಕ್ ಅಂದ್ರೆ ಆರ್ಟಿಫಿಷಿಯಲ್ ಸನ್. ಬಟ್ ಟೊಕೊಮ್ಯಾಕ್ ಅಂದ್ರೆ ಆರ್ಟಿಫಿಷಿಯಲ್ ಸನ್ ಅಲ್ಲ. ಹಂಗಂದ್ರೆ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ನಾವು ಇದರಲ್ಲಿ ಡೆಪ್ತ್ ಅಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಆರ್ಟಿಫಿಷಿಯಲ್ ಸನ್ ಅಂದ ತಕ್ಷಣ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಟೋಟಲ್ ನಮ್ಮ ಸೋಲಾರ್ ಸಿಸ್ಟಮ್ ನಡೀತಿರುವಂತದ್ದೇ ಸನ್ ಇಂದ. ಅಂಥದ್ರಲ್ಲಿ ಅಂತಹ ಒಂದು ಸನ್ ಅನ್ನ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಬೋದಾ? ಸಾಧ್ಯ ಇದೆಯಾ? ಸನ್ ನಮಗೆ ಅಷ್ಟು ಹೀಟು, ಅಷ್ಟು ಲೈಟ್ ಕೊಡುವಂಥದ್ದನ್ನ ನಾವು ಇಲ್ಲಿ ಭೂಮಿ ಮೇಲೆ ಅದನ್ನ ನಾವು ರೆಡಿ ಮಾಡ್ಬೋದಾ ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆ. ಇದ್ರ ಬಗ್ಗೆ ತುಂಬಾ ಅನಾಲಿಸಿಸು, ಡಿಸ್ಕಷನ್ಸ್ ಎಲ್ಲ ಮಾಡ್ತಾ ಮಾಡ್ತಾ ಇವರು ಏನ್ ನಮಗೆ ಬೇಸಿಕ್ ಗೊತ್ತಾಗಿದೆ ಅಂದ್ರೆ, ನಾವೇನು ನ್ಯೂಕ್ಲಿಯರ್ ಎನರ್ಜಿ ನಾವು ಕ್ರಿಯೇಟ್ ಮಾಡ್ತೀವಿ, ಅರ್ತ್ ಮೇಲೆ ನಾವು ನ್ಯೂಕ್ಲಿಯರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅದು ಆ ನ್ಯೂಕ್ಲಿಯರ್ ಎನರ್ಜಿ ಬಂದು ನಮಗೆ ಫಿಷನ್ ರಿಯಾಕ್ಷನ್. ಫಿಷನ್ ಅಂತಂದ್ರೆ ಇರುವಂತಹ ಒಂದು ಬಿಗ್ಗರ್ ಆಟಮ್ ಅನ್ನ ನಾವು ಅದನ್ನ ಒಡೆದುಬಿಟ್ಟು ಎರಡು ಸ್ಮಾಲ್ ಸ್ಮಾಲ್ ಆಟಮ್ ಮಾಡ್ತೀವಿ. ಎರಡು ಸ್ಮಾಲ್ ಸ್ಮಾಲ್ ಆಟಮ್ ಮಾಡಿದಾಗ ಏನು ಎನರ್ಜಿ ನಮಗೆ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಫಿಷನ್ ಅಂತ ಕರಿತೀವಿ. ಆದರೆ ಇದರಲ್ಲಿ ನ್ಯೂಕ್ಲಿಯರ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವು ತುಂಬಾ ಹುಷಾರಾಗಿ ಡಿಸ್ಪೋಸ್ ಮಾಡಬೇಕು. ಅಂಡ್ ಜೊತೆಗೆ ಅಫ್ಕೋರ್ಸ್ ಇದು ನಮಗೆ ಜಾಸ್ತಿ ಎನರ್ಜಿನೇ ಕೊಡುತ್ತೆ. ಹಾಗಾದ್ರೆ ಇದು ನಮಗೆ ನ್ಯೂಕ್ಲಿಯರ್ ಫಿಷನ್ ಇದೆಯಲ್ಲ, ನ್ಯೂಕ್ಲಿಯರ್ ಫ್ಯೂಷನ್ ಯಾಕೆ ಅಂತ ನೋಡಿದಾಗ, ಸನ್ನಲ್ಲಿ ಆಕ್ಚುಲಿ ಏನು ಪ್ರೊಸೆಸ್ ಆಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ನೇ ಸನ್ನಲ್ಲಿ ಆಗುವಂಥದ್ದು. ಸೊ ಹಾಗಾಗಿ ಸನ್ ನಾವೀಗ ಬೇಸಿಕ್ ಆಗಿ ನೀವು ಜಿಯೋಗ್ರಫಿ ಬೇಸಿಕ್ಸ್ ಓದಿದ್ರೆ ನಿಮಗೆ ಅದ್ರಲ್ಲಿ ಗೊತ್ತಿರುತ್ತೆ. ಆಕ್ಚುಲಿ ದ ಪ್ಲಾನೆಟ್ಸ್ ಆರ್ ದಿ ಸೋಲಾರ್ ಸಿಸ್ಟಮ್ ಇಟ್ ಸೆಲ್ಫ್, ನಾವು ನೆಬ್ಯುಲಾರ್ ಥಿಯರಿ ಅಂತ ಅಂದ್ಬಿಟ್ಟು ನೋಡ್ತೀವಲ್ಲ, ನೆಬ್ಯುಲಾರ್ ಥಿಯರಿ ನೋಡ್ಬೇಕಾದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಗ್ಯಾಸ್ ಕ್ಲೌಡ್ ಕಂಟೈನಿಂಗ್ ಹೈಡ್ರೋಜನ್ ಅಂಡ್ ಹೀಲಿಯಂ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅಥವಾ ನೀವು ಇವತ್ತು ಯಾವುದೇ ಒಂದು ಸ್ಟಾರ್ ನೋಡ್ರಿ, ಸನ್ ಬಿಟ್ಟು ಬೇರೆ ಯಾವುದೇ ಸ್ಟಾರ್ ನೋಡಿದ್ರು ಇಟ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಹೀಲಿಯಂ. ಇನಿಷಿಯಲಿ ಆ ಒಂದು ಕ್ಲೌಡ್ ಅಥವಾ ನೆಬ್ಯುಲಾ ತರ ಏನಿರುತ್ತೆ, ಇದರಲ್ಲಿ ಏನಾಗುತ್ತೆ, ಈ ಹೈಡ್ರೋಜನ್ ಆಟಮ್ಸ್ ಇದಾವಲ್ಲ, ಈ ಹೈಡ್ರೋಜನ್ ಆಟಮ್ಸ್ ಫ್ಯೂಸ್ ಆಗುತ್ತೆ. ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ಫಿಷನ್ ಅಲ್ಲ, ಎರಡು ಹೈಡ್ರೋಜನ್ ಆಟಮ್ ಫ್ಯೂಸ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಆಗ್ಬಿಟ್ಟು ಇದು ಹೈಡ್ರೋಜನ್ ಇರುವಂತದ್ದು ಹೀಲಿಯಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ, ಯಾವ್ದಾದ್ರು ಒಂದು ನಾವು ಸ್ಟಾರ್ ನ ತಗೊಂಡಾಗ ತನ್ನ ಯಂಗ್ ಏಜ್ ಅಲ್ಲಿ ಜಾಸ್ತಿ ಹೈಡ್ರೋಜನ್ ಇರುತ್ತೆ, ಅದರಲ್ಲಿ ಹೀಲಿಯಂ ಕಮ್ಮಿ ಇರುತ್ತೆ. ಬರ್ತಾ ಬರ್ತಾ ಎಲ್ಲಾ ಹೈಡ್ರೋಜನ್ ಅನ್ನ ಇದು ಫ್ಯೂಸ್ ಮಾಡಿ ಎನರ್ಜಿ ಕೊಟ್ಟು, ಫ್ಯೂಸ್ ಮಾಡಿ ಎನರ್ಜಿ ಕೊಟ್ಟು ಒಂದು ಸ್ಟಾರು ಆಲ್ಮೋಸ್ಟ್ ಒಂದು ಸಾಯೋ ಸ್ಥಿತಿಗೆ ಬಂದಷ್ಟೊತ್ತಿಗೆ ಇದರಲ್ಲಿ ಜಾಸ್ತಿ ಹೀಲಿಯಂ ಇರುತ್ತೆ, ಹೈಡ್ರೋಜನ್ ಕಮ್ಮಿ ಇರುತ್ತೆ. ಅಂದ್ರೆ ಹೈಡ್ರೋಜನ್ ದಟ್ ಈಸ್ ಫ್ಯೂಯಲ್ ಏನಿದೆ, ಇಟ್ ಈಸ್ ಔಟ್ ಆಫ್ ಫ್ಯೂಯಲ್ ಅಂತ ಹೇಳ್ತೀವಿ. ಸೊ ಈ ಪ್ರೊಸೆಸ್ ನಮಗೆ ನ್ಯೂಕ್ಲಿಯರ್ ಫ್ಯೂಷನ್. ಹಾಗಾದ್ರೆ ನಾವು ಈ ತರ ನ್ಯೂಕ್ಲಿಯರ್ ಫ್ಯೂಷನ್ ಮಾಡಿದ್ರೆ ಸನ್ನಷ್ಟು ಏನ್ ಎನರ್ಜಿ ಕೊಡುತ್ತೆ ಅಷ್ಟು ನಾವು ಭೂಮಿ ಮೇಲೆ ಪ್ರೊಡ್ಯೂಸ್ ಮಾಡಬಹುದು. ಓಕೆ ಡನ್. ಹಾಗಾದ್ರೆ ಬನ್ನಿ ನ್ಯೂಕ್ಲಿಯರ್ ಫ್ಯೂಷನ್ ಮಾಡೋಣ. ವೇಟ್ ಅ ಮಿನಿಟ್, ನ್ಯೂಕ್ಲಿಯರ್ ಫ್ಯೂಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ಫಸ್ಟ್ ಆಫ್ ಆಲ್, ನ್ಯೂಕ್ಲಿಯರ್ ಫ್ಯೂಷನ್ ಆಗ್ಬೇಕಂದ್ರೆ ನಮಗಲ್ಲಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಯಾಕೆ? ಜಸ್ಟ್ ಒಂದು ಸ್ವಲ್ಪ ಬೇಸಿಕ್ 7th ಸ್ಟ್ಯಾಂಡರ್ಡ್ ನಾವು ಸೈನ್ಸ್ ಅನ್ನ ನೋಡಿದ್ರೆ ನಮಗೆ ಇಷ್ಟಂತೂ ಗೊತ್ತಿದೆ. ವೆನ್ ವಿ ಟೇಕ್ ಅನ್ ಆಟಮ್, ಒಂದು ಆಟಮ್ ತಗೊಂಡಾಗ ಆಟಮ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇರುತ್ತೆ. ಸೊ ದಟ್ ಈಸ್ ಪಾಸಿಟಿವ್ಲಿ ಚಾರ್ಜ್, ಹೊರಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ. ನೀವು ಯಾವುದೇ ಆಟಮ್ ತಗೊಳ್ರಿ, ನೀವು ಯಾವ ಆಟಮ್ ತಗೊಂಡ್ರು ಆಬ್ವಿಯಸ್ಲಿ ನಾವೊಂದು ತಗೊಂಡಾಗ ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ನಾನು ಎರಡು ಹೈಡ್ರೋಜನ್ ಆಟಮ್ ಅಂತ ನಾನು ತಗೊಂಡು ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜು, ಈ ಹೈಡ್ರೋಜನ್ ಆಟಮ್ ಇಂದು, ಈ ಹೈಡ್ರೋಜನ್ ಆಟಮ್ ಇಂದು ನೆಗೆಟಿವ್ ಚಾರ್ಜು, ಇವೆರಡನ್ನ ನಾನು ಫ್ಯೂಸ್ ಮಾಡೋದಕ್ಕೆ ಬಂದೆ ಅಂದ್ರೆ ಈ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ ಇದು ರಿಪೆಲ್ ಮಾಡುತ್ತೆ. ನಮಗೆ ಬೇಸಿಕ್ಸ್ ಗೊತ್ತಿದೆ, ಲೈಕ್ ಚಾರ್ಜಸ್ ರಿಪೆಲ್ ಅಂತ. ಸೊ ಎರಡು ಆಟಮ್ ಅನ್ನ ನಾವು ಹತ್ರ ತರದಕ್ಕೆ ಬಂದಾಗ ಆ ಏನ್ ಎಲೆಕ್ಟ್ರಾನ್ ಕ್ಲೌಡ್ ಇದೆಯಲ್ಲ ಅದು ರಿಪೆಲ್ ಮಾಡುತ್ತೆ. ಹಾಗಾಗಿ ನಾವು ಎರಡು ಆಟಮ್ ಅನ್ನ ಫ್ಯೂಸ್ ಮಾಡೋದೇ ಕಷ್ಟ. ಈ ಫ್ಯೂಸ್ ಮಾಡ್ಬೇಕಂದ್ರೆ ವಿಪರೀತ ಕಷ್ಟ. ಯಾಕಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಏನ್ ಆಟಮ್ ಇದೆಯಲ್ಲ, ಆಟಮ್ ಹೊರಗಡೆ ಇರುವಂತಹ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ಕಿತ್ತೊಗಿಬೇಕು. ಸೊ ಹೈ ಟೆಂಪರೇಚರ್, ಹೈ ಪ್ರೆಷರ್, ಹೈ ಡೆನ್ಸಿಟಿನಲ್ಲಿ ನಾವು ಯಾವ್ದಾದ್ರು ಆಟಮ್ ಇಂದು ಹೊರಗಡೆ ಇರುವಂತಹ ಅದೇನ್ ರಿಪೆಲ್ ಆಗ್ತಾ ಇದೆಯಲ್ಲ ಎಲೆಕ್ಟ್ರಾನ್ ಕ್ಲೌಡ್, ಅದನ್ನ ನಾವೇನ್ ಮಾಡ್ಬೋದು, ಕಿತ್ತೊಗಿಬಹುದು. ಕಿತ್ತು ಹೋಗ್ದಿರುವಂತ ಸ್ಟೇಟ್ ನಮಗೆ ಏನ್ ಸಿಗುತ್ತಲ್ಲ ಅದನ್ನ ನಾವು ಪ್ಲಾಸ್ಮಾ ಸ್ಟೇಟ್ ಅಂತ ಕರಿತೀವಿ. ಆ ತರ ಪ್ಲಾಸ್ಮಾ ಸ್ಟೇಟಿಗೆ ಈ ಹೈಡ್ರೋಜನ್ ಆಟಮ್ಸ್ ಅನ್ನ ತಂದು ನಾವು ಫ್ಯೂಸ್ ಮಾಡಿದ್ರೆ ದೆನ್ ನಮಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಪ್ಲಾಸ್ಮಾ ಫಾರ್ಮ್ಗೆ ತರಬೇಕು. ಹಾಗಾಗಿ ಸನ್ನಲ್ಲಿ ಪ್ಲಾಸ್ಮಾ ಇದೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಲ್ಲ, ಅಂದ್ರೆ ಮೀನಿಂಗ್ ಏನು, ಸನ್ನಲ್ಲಿ ಅಷ್ಟು ಹೀಟು ಪ್ರೆಷರ್ ಇರೋದ್ರಿಂದ ಹೊರಗಡೆ ಇರುವಂತಹ ಆ ಒಂದು ರಿಪಲ್ಸಿವ್ ಎಲೆಕ್ಟ್ರಾನ್ ಕ್ಲೌಡ್ ಹೋಗ್ಬಿಟ್ಟಿರುತ್ತೆ. ಮಿಕ್ಕಿದ್ದನ್ನ ಫ್ಯೂಸ್ ಮಾಡಿಬಿಟ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಸ್ ಮಾಡಿದ್ರೆ ಹೆಂಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ? ಲೆಟ್ ಅಸ್ ಸಿ. ಅದನ್ನ ಸೂಪರ್ ನಮ್ಮ ನ್ಯೂಸ್ ಪೇಪರ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಆಕ್ಚುಲಿ ನೋಡ್ರಿ, ಇಫ್ ವಿ ಫ್ಯೂಸ್ 4 grams ಆಫ್ ಹೈಡ್ರೋಜನ್, ಅಂದ್ರೆ ನಾವು ಹೈಡ್ರೋಜನ್ ಅನ್ನ ಫ್ಯೂಸ್ ಮಾಡಿದ್ರೆ ಇಲ್ಲಿದೆ ನೋಡಿ, 4 ಆಟಮ್ಸ್ ಆಫ್ ಹೈಡ್ರೋಜನ್ ಅನ್ನ ನಾವು ಫ್ಯೂಸ್ ಮಾಡಿದ್ರೆ ನನಗೆ 4.03130 AMU ಸಿಗುತ್ತೆ. ಆದ್ರೆ ಒಂದು ಹೀಲಿಯಂ ಆಟಮ್ 4.00268.
ಹಾಗಾದ್ರೆ ಉಳಿದಿರುವಂತ 0.028 ಏನಾಯ್ತು? ಇದನ್ನ ನಿಮಗೆ ಸ್ಲೈಡು ನಾನು ಕಾಪರ್ ಏಜ್ ಆ್ಯಪ್ನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ, ಫ್ರೀಯಾಗಿ ಡೌನ್ಲೋಡ್ ಇದೆ. ಸೊ ಇಲ್ಲಿ ನಾನು ಹೇಳ್ತಿರೋಂಥ ವಿಚಾರ ಏನಂತಂದ್ರೆ, 2 ಹೈಡ್ರೋಜನ್ ಆಟಮನ್ನ ನಾನು ಫ್ಯೂಸ್ ಮಾಡಿದ್ದೀನಿ. ಫ್ಯೂಸ್ ಮಾಡಿದಾಗ ಬಂದಿರುವಂಥ ಹೀಲಿಯಂ ಆಟಮ್ ಏನಿದೆ ಅದು ಇದ್ರಷ್ಟೇ ಮಾಸ್ ಇರಬೇಕು, ಬಟ್ ಅದು ಕಮ್ಮಿ ಮಾಸ್ ಇದೆ. ಹಂಗಾರೆ ಉಳಿದಿರೋ ಮಾಸ್ ಏನಾಯ್ತು? ಆನ್ಸ್ಟೀನ್ ಇ ಇಸ್ ಈಕ್ವಲ್ ಟು mc² ನಾವೇನು ನೋಡ್ತೀವಲ್ಲ ಅದ್ರ ಪ್ರಕಾರ ದಿಸ್ ಮಾಸ್ ಏನು ಎಕ್ಸ್ಟ್ರಾ ಇದೆಯಲ್ಲ, ದಿಸ್ ಎಕ್ಸ್ಟ್ರಾ ಮಾಸ್ ಇಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಅರ್ಥ ಆಗ್ತಿದೆಯಾ? ಮಾಸ್ ಇಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ಹಾಗಾಗಿ ಫ್ಯೂಸ್ ಆದಾಗ ಏನು ಎಕ್ಸ್ಟ್ರಾ ನಮಗೆ ಮಾಸ್ ಬಂದಿರುತ್ತೆ ದಟ್ ಇಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಅದನ್ನೇ ನಮಗೆ ಮತ್ತೆ ನ್ಯೂಸ್ ಪೇಪರಲ್ಲಿ ಒಂದು ಕೇಸ್ ಸ್ಟಡಿ ಆಗಿ ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಫ್ಯೂಸ್ 4 ಗ್ರಾಮ್ ಆಫ್ ಹೈಡ್ರೋಜನ್ ಇಂಟು ಹೀಲಿಯಂ, about this gram 0.028 gram of mass would be converted into so much of joules of energy. ಎಷ್ಟಂತಂದ್ರೆ 60 ವ್ಯಾಟ್ ಲೈಟ್ ಬಲ್ಬನ್ನ 100 ವರ್ಷ ನಾವು ಮಾಡ್ಬೋದಂತೆ. 100 ವರ್ಷ ಅದನ್ನ ನಾವು ಲೈಟ್ ಮಾಡ್ಬೋದು, ಬಲ್ಬನ್ನ ಉರಿಸ್ಬೋದು ನಾವು. ಅಂದ್ರೆ ಇನ್ ಲೆಕ್ಕ ಹಾಕ್ರಿ, ನಾವು ಫ್ಯೂಷನ್ ರಿಯಾಕ್ಷನ್ ಮಾಡ್ಬಿಟ್ಟು ಅದರಿಂದ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ ಇನ್ ಎಷ್ಟು ಎನರ್ಜಿ ನಾವು ಡೆವಲಪ್ ಮಾಡೋದು ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲೇ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಈ ಒಂದು ಎಕ್ಸ್ಪೆರಿಮೆಂಟ್ ನಡೀತಿದೆ. ಏನ್ ಎಕ್ಸ್ಪೆರಿಮೆಂಟು? ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಮ್ಮ ಭೂಮಿ ಮೇಲೆ ತರಬೇಕಂತ. ಅದಕ್ಕೆ ಹಂಗಾರೆ ಯಾರ್ಯಾರು ತಂದಿದ್ದಾರೆ ಅಂತ ನಾವು ನೋಡಿದ್ರೆ, ದ ಸ್ಟೋರಿ ಸೋ ಫಾರ್ ಸೇಸ್ ದಟ್ ಇದರಲ್ಲಿ 2 ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಾರೆ. ಚೈನಾದು ಈಸ್ಟ್ ಅಂತ ಅನ್ಬಿಟ್ಟು, ದೆನ್ ಅದಾದ್ಮೇಲೆ ಯುಕೆದು ಜೆಟ್ ಅನ್ಬಿಟ್ಟು. ಸೊ ಈಸ್ಟ್ ಅಂದ್ರೆ ದಟ್ ಈಸ್ ಚೈನಾಸ್ ಇಂದು ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್. ಟೋಕಾಮ್ಯಾಕ್ ಅಂದ್ರೆ ಏನಂತ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ದೆನ್ ಇದರಲ್ಲಿ ಜೆಟ್ ಅಂತಂದ್ರೆ ಜಾಯಿಂಟ್ ಯುರೋಪಿಯನ್ ಟೋರಸ್ ಅಂತ ಅನ್ಬಿಟ್ಟು. ಸೊ ಇವೆರಡು ನಮಗೆ ಇವರು ಎಕ್ಸ್ಪೆರಿಮೆಂಟಲ್ಲಿ ಸಕ್ಸಸ್ ಆಗಿದ್ದಾರೆ. ನಾವು ಇವೆರಡು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿರೋದ್ರಿಂದ ನಮ್ಮ ಮೋಟಿವೇಶನ್ ಇರೋದೇನು ಅಂತಂದ್ರೆ, ಫೈನಲಿ ವಿ ಹ್ಯಾವ್ ಟು ಪ್ರೊಡ್ಯೂಸ್ ವಾಟ್? ITER. ಇದಕ್ಕೆ ಇವೆರಡು ನಮಗೆ ಪ್ರೀಕರ್ಸರ್ ಎಕ್ಸ್ಪೆರಿಮೆಂಟು. ಚೈನಾದಲ್ಲಿ ಸಕ್ಸಸ್ ಆಗಿದೆ ಅಂತೆ, ಯುಕೆದಲ್ಲಿ ಸಕ್ಸಸ್ ಆಗಿದೆ ಅಂತೆ. ಹಾಗಾದ್ರೆ ನಾವು ಇಡೀ ವರ್ಲ್ಡ್ ಸೇರ್ಕೊಂಡು ನಾವೊಂದು ಪ್ಲಾನ್ ಮಾಡ್ತಿದೀವಲ್ಲ ITER ಅಂತ, ದಟ್ ಈಸ್ ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್. ನಾವೇನ್ ಮಾಡ್ತಿದೀವಿ ಇನ್ಮೇಲಿಂದ ನಾನು ITER ಅಂತ ಹೇಳ್ತೀನಿ, ಇದು ಸಕ್ಸಸ್ ಆಗುತ್ತೆ ಅಂತ ನಾವೆಲ್ಲ ಖುಷಿಯಾಗಿದ್ದೀವಿ. ಹಾಗಾದ್ರೆ ITER ಅಂದ್ರೆ ಏನು? ಇದು ಸಕ್ಸಸ್ ಆದ್ರೆ ನಮ್ಗೆ ಏನು ಖುಷಿ? ಇದು ಎಲ್ಲಿದೆ ಪ್ರಾಜೆಕ್ಟು ಅಂತ ನಾವು ನೋಡೋದಾದ್ರೆ, ಈಗ ನಾನು ಇವಾಗ ITERಗೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ಇದರಲ್ಲಂತೂ ನೀವು ಇದನ್ನ ನೀವು ಓದ್ಕೊಬಹುದು. ಹೆಂಗೆ ನಮಗೆ ಹೈಡ್ರೋಜನ್ ಆಟಮ್ಗಳು 2 ಲಿಂಕ್ ಆಗ್ಬಿಟ್ಟು ಹೀಲಿಯಂ ಪ್ರೊಡ್ಯೂಸ್ ಆಗುತ್ತೆ ಅಂತ ಇದರಲ್ಲಿ ನ್ಯೂಸ್ ಪೇಪರ್ ಅಲ್ಲೇ ನಮಗೆ ಇದು ಕಟಿಂಗ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ, ಇದು ಯಾವಾಗ ಫ್ಯೂಸ್ ಆಗುತ್ತೆ ಅಂದ್ರೆ 10 to 15 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ ಸನ್ನಲ್ಲಿ ಇರುತ್ತಲ್ಲ ಅಷ್ಟು ನಮಗೆ ಟೆಂಪರೇಚರ್ ಇದ್ರೆ ಮಾತ್ರ ಫ್ಯೂಸ್ ಆಗುತ್ತೆ. ಅಷ್ಟು ಟೆಂಪರೇಚರ್ ಯಾಕೆ ಬೇಕು? ನಾ ಹೇಳಿದ್ನಲ್ಲ ಎಲೆಕ್ಟ್ರಾನ್ ಫ್ಲೋಡನ್ನ ಕಿತ್ತೊಗೆಯೋದಕ್ಕೆ ಅಂತ, ಅದಕ್ಕೋಸ್ಕರ ನಮಗೆ ಇದು ಬೇಕು. ಸೊ ಹಾಗಾಗಿ ನಾವು ಇದನ್ನ ಪ್ರೊಡ್ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನ್ಯೂಕ್ಲಿಯರ್ ಫಿಷನ್ ಇದೆ, ಫ್ಯೂಷನ್ ಯಾಕೆ? ಇಷ್ಟೆಲ್ಲ ಕಷ್ಟ ಬಿದ್ದು ಎಲೆಕ್ಟ್ರಾನ್ ಕ್ಲೌಡನ್ನ ಕಿತ್ತೋಗೋದು, ಅವೆರಡನ್ನು ಮತ್ತೆ ಜಾಯಿನ್ ಮಾಡಿ ಇಷ್ಟೆಲ್ಲ ನಮ್ಗೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಯಾಕೆ? ಯಾಕಂದ್ರೆ ಅಬ್ಸರ್ವ್ ದಿಸ್, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಮಾಡಿದಾಗ ನಮಗೆ ಏನು ನ್ಯೂಕ್ಲಿಯರ್ ವೇಸ್ಟ್ ಸಿಗುತ್ತಲ್ಲ, ಇಟ್ ಈಸ್ ಡೇಂಜರಸ್. ಎಷ್ಟೊಂದು ಈಗ ಉದಾಹರಣೆಗೆ ಜರ್ಮನಿನಲ್ಲಿ ಎಲ್ಲ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡಬಾರ್ದು ಅಂತನೋ, ಅಥವಾ ಫುಕುಸಿಮಾ ನಮಗೆ ಡಿಸಾಸ್ಟರ್ ಆದ್ಮೇಲೆ ಜಪಾನ್ ನ್ಯೂಕ್ಲಿಯರ್ ಅನ್ನ ಕಮ್ಮಿ ಮಾಡ್ತಿರುವಂಥದ್ದು ಫಿಷನ್ ಇಂದು. ಯಾಕಂದ್ರೆ ಅದು ಹೆಚ್ಚು ಕಮ್ಮಿ ನಮಗೆ ಲೀಕ್ ಆಗ್ಬಿಡ್ತು ಅಂದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಹಾಗಾದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಮಗೇನು ಪ್ರಾಬ್ಲಮ್ ಆಗಲ್ವಾ? ನೋ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ ನಮಗೆ ವೆರಿ ಮಿನಿಮಲ್ ಅಂದ್ರೆ ನೆಗ್ಲಿಜಿಬಲ್ ಅಮೌಂಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್ ಬರುತ್ತೆ, ವಿಚ್ ಕ್ಯಾನ್ ಬಿ ಈಸಿಲಿ ಮ್ಯಾನೇಜಬಲ್. ನಮಗೆ ಸಿಗೋಂಥ ಬೈ ಪ್ರಾಡಕ್ಟ್ ಏನು ಅಂತಂದ್ರೆ ಎನರ್ಜಿ ಜೊತೆಗೆ ದಿ ಹಾರ್ಮ್ಲೆಸ್ ಹೀಲಿಯಂ. ಏನು ಹೀಲಿಯಂ ಪ್ರೊಡ್ಯೂಸ್ ಆಗುತ್ತೆ ಹೈಡ್ರೋಜನ್ ಆಟಮ್ ಇಂದ, ಅದು ಆ ಹೀಲಿಯಂ ಇದೆಯಲ್ಲ ಅದು ಹಾರ್ಮ್ಲೆಸ್ ಅದು. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಗ್ರೀನ್ ಎನರ್ಜಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಆ ಕಾರಣದಿಂದ ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಗೆ ಫೈಟ್ ಮಾಡ್ತಿದ್ದೀವಿ. ಈ ಫ್ಯೂಷನ್ ರಿಯಾಕ್ಷನ್ ಆಗಬೇಕಂದ್ರೆ ಹೈ ಟೆಂಪರೇಚರ್ ಬೇಕು. ಸರಿ ಆಯ್ತು, ನಾವು ಇದನ್ನ ಇದನ್ನ ಫ್ಯೂಷನ್ ರಿಯಾಕ್ಷನ್ ಅನ್ನ ನಾವು ಮಾಡೋಣ. ಈ ಫ್ಯೂಷನ್ ರಿಯಾಕ್ಷನ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಏನು? ಈಗ ಅನ್ಕೊಳ್ಳಿ, ಎರಡು ಆಟಮ್ ಇಂದು ಮೇಲಿರುವಂತಹ ಆ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ತೆಗೆದುಬಿಟ್ಟು ಇದನ್ನ ಪ್ಲಾಸ್ಮಾ ಸ್ಟೇಟಿಗೆ ತಂದು ನಾವು ಫ್ಯೂಸ್ ಮಾಡ್ತೀವಲ್ಲ, ಈ ಫ್ಯೂಸ್ ಆಗಿರುವಂಥದ್ದು ಭಾಳ ಟೈಮು, ಭಾಳಷ್ಟು ಅಂದರೆ ಡ್ಯೂರೇಷನ್ನು ಸಸ್ಟೈನ್ ಆಗಬೇಕಿದು. ಇದು ಸಸ್ಟೈನೆನ್ಸ್ ಹಂಗೆ ಇರಬೇಕಿದು. ಇದ್ದಾಗ ನಮಗೆ ಪ್ಲಾಸ್ಮಾ ಸ್ಟೇಟಲ್ಲಿ ಇದ್ದಾಗ ಫ್ಯೂಷನ್ ಆಗಿಬಿಟ್ಟು ಎನರ್ಜಿ ಕೊಡುತ್ತೆ. ಬಟ್ ನಾವು ಏನಾದರೂ ಒಂದು ಕಡೆ ಅನ್ಕೊಳ್ಳಿ, ಒಂದು ಕಂಟೈನರಲ್ಲಿ ನಾನು ಏನಾದರೂ ಫ್ಯೂಷನ್ ಮಾಡ್ತಿದ್ದೀನಿ ಅಂತಂದರೆ ಇದೇನು ಪ್ಲಾಸ್ಮಾ ಇದೆಯಲ್ಲ ಹೋಗಿದ್ದು ಅಂಟ್ಕೊಂಡ್ಬಿಡುತ್ತೆ ಸುತ್ತಮುತ್ತಲು. ಇದೇನು ಅಂಟ್ಕೊಬಾರ್ದು, ಅಂಟ್ಕೊಂಡಿಲ್ಲಂಗೆ ಇದೇನು ಫ್ಯೂಷನ್ ಆಗಬೇಕು, ಈ ಎಲೆಕ್ಟ್ರಾನ್ ಕ್ಲೌಡನ್ನು ತೆಗೆದುಬಿಟ್ಟು ಫ್ಯೂಷನ್ ಮಾಡಿಸ್ಬೇಕು ಅಂತಿದೀವಲ್ಲ, ಇದನ್ನು ಮಾಡಿಸೋದಕ್ಕೆ ಇರುವಂತಹ ಇನ್ಸ್ಟ್ರೂಮೆಂಟೇ ಟೋಕಾಮ್ಯಾಕ್.
ದೇರ್ ಫಾರ್ ಟೋಕೋಮ್ಯಾಕ್ ಅಂದ್ರೆ ಈ ಹೈ ಟೆಂಪರೇಚರ್ ಪ್ರೆಷರ್ ಇವನ್ನೆಲ್ಲ ಹಾಕ್ಬಿಟ್ಟು ಹೈಡ್ರೋಜನ್ ನ ಕ್ಲೌಡ್ ನ ದಟ್ ಈಸ್ ಮೇಲಿರುವಂತ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ಕಿತ್ತೊಗೆದು ಅವೆರಡನ್ನು ಫ್ಯೂಸ್ ಮಾಡಿ ಯಾವುದೇ ಒಂದು ಕಂಟೈನರ್ಗೆ ಅಂಟ್ಕೊಂಡಿಲ್ಲಂಗೆ ಮೇಂಟೈನ್ ಮಾಡಿ ಫ್ಯೂಷನ್ ರಿಯಾಕ್ಷನ್ ಅನ್ನ ತಂದ್ಕೊಡುತ್ತೋ ಅದೇ ಟೋಕೋಮ್ಯಾಕ್. ದೇರ್ ಫಾರ್ ಆರ್ಟಿಫಿಷಿಯಲ್ ಸನ್ ಇಸ್ ನಾಟ್ ಕಾಲ್ಡ್ ಅಸ್ ಟೋಕೋಮ್ಯಾಕ್. ಟೋಕೋಮ್ಯಾಕ್ ಇಸ್ ದ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಪ್ರೊಡ್ಯೂಸ್ ದಿ ಆರ್ಟಿಫಿಷಿಯಲ್ ಸನ್. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಆಬ್ವಿಯಸ್ಲಿ ಇದರಲ್ಲಿ ನಾನು ನಿಮಗೆ ಸರ್ಟೈನ್ ಪ್ರಿಲಿಮ್ಸ್ ಪಾಯಿಂಟ್ಸ್ಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ನೀವು ನೋಡಿದಾಗ ಈಗ ಈಸ್ಟ್ ಯಾರ್ದು ಪ್ರೋಗ್ರಾಮು, ಆಮೇಲೆ ಜೆಟ್ ಯಾರ್ದು ಪ್ರೋಗ್ರಾಮು, ದೆನ್ ಅದಾದ್ಮೇಲೆ ಇಲ್ಲಿ ಹೆಂಗೆ ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಫ್ಯೂಷನ್ ರಿಯಾಕ್ಷನ್ ಅಲ್ಲಿ, ಅದರಲ್ಲಿ ಏನಾದ್ರೂ ಆನ್ಸಿನಿಂದ ನಮಗೆ ಇನ್ವಾಲ್ವ್ಮೆಂಟ್ ಇದೆಯಾ ಆನ್ ಫಾರ್ಮುಲಾಸ್, ನಮಗೆ ಅದು ಬರುತ್ತೆ. ಅಂಡ್ ದೆನ್ ಇದು ನಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಬರುತ್ತೆ. ಇವೆಲ್ಲ 2 ಕೇಸ್ ಸ್ಟಡೀಸ್ ನಮಗೆ ಆನ್ಸರ್ ಮಾಡೋಕ್ಕೆ ಅಷ್ಟೇ ಇದೆ ಸ್ಲೈಡ್ ಅಲ್ಲಿ, ನೀವು ಒಮ್ಮೆ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸೊ ವಾಟ್ ಈಸ್ ಟೋಕೋಮ್ಯಾಕ್ ಅಂತ ನಾವು ನೋಡಿದಾಗ, ಈ ಟೋಕೋಮ್ಯಾಕ್ ಇದನ್ನ ಸ್ಟಾರ್ಟಿಂಗ್ ನಮಗೆ ಸೋವಿಯಟ್ ಫಿಸಿಸ್ಟ್ ಇವರಿಬ್ರು ಹೆಸರು ಬೈ ಹಾರ್ಟ್ ಇರಬೇಕು ಅಂತೇನಿಲ್ಲ, ಗೊತ್ತಿದ್ರೆ ಓಕೆ. ಇವ್ರೇನ್ ಯೋಚನೆ ಮಾಡಿದ್ರು, ಈ ಪ್ಲಾಸ್ಮಾ ಎಲ್ಲಿಗೂ ಅಂಟ್ಕೊಂಡಿಲ್ಲಂಗೆ ಇರಬೇಕು ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ತಿದೀವಲ್ಲ, ಅದು ಹಂಗಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಒಂದು ನಮ್ದು ಇದು ತೂತೊಡೆ ಬರುತ್ತಲ್ಲ, ಇಡ್ಲಿ ಜೊತೆ ತಿಂತೀವಲ್ಲ, ಆ ಒಡೆ ಶೇಪಲ್ಲಿ ನಾವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಈ ಪ್ಲಾಸ್ಮಾನ ಬಿಟ್ರೆ ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲಂಗೆ ಇಟ್ ವಿಲ್ ಸಸ್ಟೈನ್ ಫಾರ್ ಅ ಲಾಂಗ್ ಡ್ಯೂರೇಷನ್ ಅಂತ ಈ ಒಂದು ಶೇಪ್ ಅನ್ನು ತಂದಿದ್ದಾರೆ. ಆ ಒಂದು ಶೇಪ್ ಅನ್ನು ತಂದು ನಾವು ಮಾಡಿದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವ್ರ ಐಡಿಯಾಸ್ ಅನ್ನ ನೆಕ್ಸ್ಟ್ ಕಾನ್ಸೆಪ್ಚುಲೈಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಟೋಕೋಮ್ಯಾಕ್ ಅಂದ್ರೆ ಏನು? ಟೋಕೋಮ್ಯಾಕ್ ಅಂತಂದ್ರೆ ಇದು ರಷ್ಯನ್ ವರ್ಡ್, ಇದು ರಷ್ಯನ್ ಟರ್ಮು, ಟೋರೋ ಐಡಾಲಾನಿ ಕೆಮ ವಾಟ್ ಎವರ್. ಸೊ ರಷ್ಯನ್ ವರ್ಡ್ ಇದು ನಮಗೆ ಗೊತ್ತಿಲ್ಲ. ಹಿಂಗಂದ್ರೆ ಟೊರೋಯ್ಡಲ್ ಚೇಂಬರ್ ವಿತ್ ಮ್ಯಾಗ್ನೆಟಿಕ್ ಕಾಯಿಲ್ಸ್ ಅಂತ ಅಂದ್ಬಿಟ್ಟು ಅರ್ಥ. ಹಂಗಂದ್ರೆ ಟೊರೋಡಿಯಲ್ ಚೇಂಬರ್ ಅಂತಂದ್ರೆ ಹೆಚ್ಚು ಕಮ್ಮಿ ಏನಿದು ನಿಮಗೆ ಇದು ಉದ್ದಿನೋಡೆ ನಾ ಹೇಳ್ತಿದ್ದೀನಲ್ಲ ತೂತೋಡೆ, ಸೊ ಆ ತರ ಶೇಪಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಹಿಂಗ್ ರೌಂಡಕ್ಕೆ. ಇದು ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಪ್ರೊಡ್ಯೂಸ್ ಮಾಡಿ ಇದರಲ್ಲಿ ನಾವು ಪ್ಲಾಸ್ಮಾ ಅದನ್ನು ಬಳಸಿದ್ದೇ ಆದಲ್ಲಿ ಅದು ಎಲ್ಲಿಗೂ ಅಂಟ್ಕೊಂಡಿಲ್ಲಂಗೆ ಮೋರ್ ಟೈಮ್ ಅದು ಸಸ್ಟೈನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಓಕೆ, ಇದು ನಮಗೆ ಎಲ್ಲಿ ಇದು ನಡೀತಿರುವಂತದ್ದು? ಸೇಂಟ್ ಪಾಲ್ ಲೆ ಡುರಾನ್ಸ್ ಅಂದ್ರೆ ಸೌತ್ ಫ್ರಾನ್ಸ್ ಅಲ್ಲಿ, ಈ ಭಾಗದಲ್ಲಿ ಮೆಡಿಟರೇನಿಯನ್ ಒಂದು ಚೂರ್ ಮೇಲೆ ಈ ಭಾಗದಲ್ಲಿ ಇದರದ್ದು ITER ನಾವು ಇನ್ಸ್ಟಾಲ್ ಮಾಡ್ತಿರೋದು. ITER ಎಲ್ಲ ಇನ್ಸ್ಟಾಲ್ ಮಾಡ್ತಿದಾರಲ್ಲ, ಮಾಡ್ಲಿ ಬಿಡ್ರಿ, ಇದ್ರಲ್ಲಿ ನಮ್ಮ ಇಂಡಿಯನ್ ಇನ್ವಾಲ್ವ್ಮೆಂಟ್ ಏನು? ನಾವ್ ಯಾಕೆ ಇಷ್ಟು ಕರೆಂಟ್ ಅಫೇರ್ಸ್ ತಲೆ ಕೆಡ್ಸ್ಕೊಬೇಕು? ಯಾಕೆ ಅಂತಂದ್ರೆ ಇಲ್ಲಿ ಕೂಲ್ ಮಾಡೋದಕ್ಕೆ ನಾವೇನು ಕ್ರಯೋಜನಿಕ್ ಅಂತ ಹೇಳ್ತೀವಿ, ಆ ಕ್ರಯೋಜನಿಕ್ ಸಿಸ್ಟಮ್ ಅನ್ನ ನಮ್ಮ ಇಂಡಿಯಾ ಪ್ರೊಡ್ಯೂಸ್ ಮಾಡ್ತಿರೋದು. ದಟ್ ಈಸ್ ಕ್ರಯೋಸ್ಟಾಟ್ ಅಂತ. ಇದರಲ್ಲಿ ಅಂದ್ರೆ ಇಂಡಿಯಾದ ಇನ್ವಾಲ್ವ್ಮೆಂಟ್ ಇದೆ. ದೇರ್ ಆರ್ ಸೋ ಮೆನಿ ಕಂಟ್ರೀಸ್ ವಿಚ್ ಆರ್ ಇನ್ವಾಲ್ವ್ಡ್. 35 ಕಂಟ್ರೀಸ್ ಇದೆ. ಆ 35 ಕಂಟ್ರೀಸ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಇಷ್ಟಾದ್ರೂ ಕಂಟ್ರಿಗಳು ಗೊತ್ತಿರಬೇಕು. ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಬರಬಹುದು. ಅವೆಲ್ಲವೂ ಕೂಡ ಮತ್ತೆ ನಾನು ನ್ಯೂಸ್ ಪೇಪರ್ ಅಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾ ಎಕ್ಸ್ಟ್ರಾ ಅಂದ್ರೆ ಬೇರೆ ಬೇರೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳು, ನಾನು ಕಂಟಿನ್ಯೂ ಸೀರೀಸ್ ಆಫ್ ಆರ್ಟಿಕಲ್ಸ್ ಏನು ಓದ್ತಿರ್ತೀನಿ, ಅದ್ರಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಒಂದ್ ಸೆಕೆಂಡ್ ಟೋಟಲ್ ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ ಹಾಕಿದ್ರೆ ಅದು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೇಳಿದ್ರು ಸರ್ ಝೂಮ್ ಮಾಡಿ ನೋಡೋಕ್ಕಾಗಲ್ಲ, ಬ್ಲರ್ ಆಗುತ್ತೆ ಅಂತ. ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನಾನು ಅದನ್ನ ನಿಮಗೆ ಆಗ್ತಾ ಹೋಗಿದ್ದೀನಿ. ಸೊ ಮೇಕ್ ಶ್ಯೂರ್ ನೀವು ಈ ಕ್ಲಾಸ್ ನಂದು ಕೇಳಿದ ಮೇಲೆ ಫ್ರೀ ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ನೀವು ಇದನ್ನ ನೋಡಬೇಕು. ಓಕೆ, ದೆನ್ ಮತ್ತೇನು ವಿಚಾರ ಇಂಪಾರ್ಟೆಂಟ್ ಇದರಲ್ಲಿ ನಾವು ನೋಡೋದಾದ್ರೆ, ಓಕೆ ಈ ತರ ಟೋಕೋಮ್ಯಾಕ್ ಇದೆ. ಸೊ ಈ ತರ ಟೋಕೋಮ್ಯಾಕ್ ಆಯ್ತು ಅಂದ್ರೆ ಇಫ್ ಆಲ್ ವೆಲ್ ಗೋಸ್ ದೆನ್ 2035 ಅಷ್ಟೊತ್ತಿಗೆ ವಿ ವಿಲ್ ಬಿ ಪ್ರೊಡ್ಯೂಸಿಂಗ್ ಎನರ್ಜಿ, ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ದೆನ್ ಈ ತರ ಟೋಕೋಮ್ಯಾಕ್ ನಾವು ಸೌತ್ ಫ್ರಾನ್ಸ್ ಅಲ್ಲಿ ನೋಡಿದ್ವಲ್ಲ, ಇಂಡಿಯಾದಲ್ಲಿ ಏನಾದರೂ ಇದೆಯಾ? ನಾವು ಇಂಡಿಯಾದಲ್ಲಿ ಟೋಕೋಮ್ಯಾಕ್ ಏನಾದ್ರು ಬಳಸಿದೀವಾ? ಅಫ್ಕೋರ್ಸ್ ವರ್ಲ್ಡ್ ವೈಡ್ ಎಷ್ಟೊಂದು ಟೋಕೋಮ್ಯಾಕ್ಸ್ ಇದೆ. ಒನ್ ಇನ್ ಇಂಡಿಯಾದಲ್ಲೂ ಟೋಕೋಮ್ಯಾಕ್ ಇದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಇಲ್ಲಿ ಇರುವಂತ ಯಾವುದೇ ಟೋಕೋಮ್ಯಾಕ್ ಆಗಲಿ, ಇದು ನೆಟ್ ಎನರ್ಜಿ ಪ್ರೊಡಕ್ಷನ್ ಮೋರ್ ದೆನ್ ಇನ್ಪುಟ್ ಪ್ರೊಡ್ಯೂಸ್ ಮಾಡಿಲ್ಲ. ಅಂದ್ರೆ ಅರ್ಥ, ಈಗ ನಾನು ಇನ್ಪುಟ್ ಏನಾದರೂ 1 kg ಹಾಕಿದ್ರೆ ನನಗೆ ಅದು ಅಟ್ಲೀಸ್ಟ್ ಅದಕ್ಕಿಂತ ಜಾಸ್ತಿ ಎನರ್ಜಿ ಬರಬೇಕು. ಅರ್ಥ ಆಗ್ತಿದೆಯಾ? ಅಂದ್ರೆ ನಾನು ನಾರ್ಮಲ್ ಆಗಿ ಎಕಾನಮಿ ಹೇಳಂಗಿದ್ರೆ ನಾನು 100 ರೂಪಾಯಿ ಹಾಕಿದ್ರೆ ಅಟ್ಲೀಸ್ಟ್ ನಂಗೆ ಒಂದು 101 ರೂಪಾಯಿ 102 ರೂಪಾಯಿ ಬರಬೇಕು. ನಾನು ಎಲ್ಲಿಗೋ ಇನ್ವೆಸ್ಟ್ಮೆಂಟ್ 100 ರೂಪಾಯಿ ಮಾಡ್ತಿದ್ದೀನಿ, ನಂಗೆ 90 ರೂಪಾಯಿ ಬರ್ತಿದೆ ಅಂದ್ರೆ ಆಬ್ವಿಯಸ್ಲಿ ನನಗೆ ಲಾಸು. ಸೊ ಈ ಟೋಕೋಮ್ಯಾಕ್ಗಳು ನನಗೆ ಬೇಕಾದಷ್ಟು ಎನರ್ಜಿನ ಅಂಡ್ ಎಕನಾಮಿಕಲ್ ಆಗಿ ನನಗೆ ಅದು ಪ್ರೊಡ್ಯೂಸ್ ಆಗ್ತಿಲ್ಲ. ಸೊ ಹಾಗಾಗಿ ಟೋಕೋಮ್ಯಾಕ್ ಹಾಗಾದ್ರೆ ಇಂಡಿಯಾದಲ್ಲಿ ಇದೆಯಾ? ಅಫ್ಕೋರ್ಸ್ ಇಂಡಿಯಾದಲ್ಲಿದೆ. ಬೇರೆ ಬೇರೆ ಕಡೆ ಇದೆಯಾ? ಅಫ್ಕೋರ್ಸ್ ಬೇರೆ ಬೇರೆ ಕಡೆ ಇದೆ. ಇದನ್ನ ಸಕ್ಸಸ್ ಮಾಡಿದವರು ಯಾರು? ಚೈನಾನು ಮಾಡಿದೆ, ದೆನ್ ಅದಾದ್ಮೇಲೆ UK ಮಾಡಿದೆ. ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗು ಈಸ್ಟ್ ಮತ್ತೆ ಜೆಟ್ ಅಂತ. ಇದಾದ್ಮೇಲೆ ಇದನ್ನ ನಾವು ಮೋಟಿವೇಶನ್ ಆಗಿ ಇಟ್ಕೊಂಡು ITER ನ ನಾವು ಸೌತ್ ಫ್ರಾನ್ಸ್ ಅಲ್ಲಿ ಮಾಡ್ತಿದೀವಿ. ಅದು ಏನು ಎತ್ತ ನಾನು ನಿಮಗೆ ಇಲ್ಲಿ ಕಂಟೆಂಟ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ITER ಹಾಗಾದ್ರೆ ಫ್ಯೂಷನ್ ರಿಯಾಕ್ಷನ್ ಮಾಡ್ತಿದೆಯಲ್ಲ, ಯಾವ್ದನ್ನ ಬಳಸಿದೆ ಅಂತಂದ್ರೆ
ಇಟ್ ಯೂಸಸ್ ದಿ ಐಸೋಟೋಪ್ ಆಫ್ ಹೈಡ್ರೋಜನ್ ದಟ್ ಈಸ್ ಡ್ಯೂಟೇರಿಯಂ ಅಂಡ್ ಟ್ರಿಟಿಯಂ ಅಂತಿದೆ. ನಾನು ಒನ್ಸ್ ಅಗೇನ್ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಇರೋದ್ರಿಂದ ನಾನು ತುಂಬಾ ಡೀಟೇಲ್ ಆಗಿ ನಿಮಗೆ ಡ್ಯೂಟೇರಿಯಂ ಮತ್ತೆ ಟ್ರಿಟಿಯಂ ನಾನು ಇದನ್ನು ಹೇಳೋದಕ್ಕಾಗಲ್ಲ. ಐಸೋಟೋಪ್ಸ್ ಅನ್ನೋದು ನಿಮಗೆ 7th 8th ಸ್ಟ್ಯಾಂಡರ್ಡ್ NCERT ಅಥವಾ ನಿಮಗೆ DSCERT ನಲ್ಲಿ ಸಿಗುತ್ತೆ. ಒಮ್ಮೆ ನೀವು ಅದನ್ನ ನೋಡಿ. ಸೊ ಇಲ್ಲಿ ನಮಗಿದೆ ಒನ್ಸ್ ಅಗೇನ್ ಈ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ತುಂಬಾ ಇಂಪಾರ್ಟೆಂಟ್. ಅದು ಏನ್ ಮಾಡುತ್ತೆ, ಇದನ್ನ ಈ ಒಂದು ಫ್ಯೂಷನ್ ರಿಯಾಕ್ಷನ್ ಅನ್ನ ಸಸ್ಟೈನ್ ಆಗೋ ರೀತಿ ನಮಗಿದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ITER ಫ್ಯೂಷನ್ ರಿಯಾಕ್ಷನ್ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಏನೇನ್ ಬೇಕಾಗಿದೆ ಅಂತ ನೋಡಿದಾಗ ಡ್ಯೂಟೇರಿಯಂ ಬೇಕು, ಟ್ರಿಟಿಯಂ ಬೇಕು, ಲಿಥಿಯಂ ಬೇಕು. ವೇಸ್ಟ್ ನೋಡಿ, ವೇಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾನ್ ಪೊಲ್ಯೂಟಿಂಗ್ ಹೀಲಿಯಂ ಇಸ್ ದ ಮೇನ್ ಬೈ ಪ್ರಾಡಕ್ಟ್. ಹಂಗಂತ ಇದು ಬೇರೆ ಯಾವುದು ನ್ಯೂಕ್ಲಿಯರ್ ವೇಸ್ಟ್ ಪ್ರೊಡ್ಯೂಸ್ ಮಾಡಲ್ಲ ಅಂತಲ್ಲ, ಪ್ರೊಡ್ಯೂಸ್ ಮಾಡುತ್ತೆ. ವೆರಿ ವೆರಿ ಸ್ಮಾಲ್ ಕ್ವಾಂಟಿಟಿ, ನೆಗ್ಲಿಜಬಲ್ ಅಂತ ಹೇಳ್ಬೋದು, ವಿಚ್ ವಿ ಕ್ಯಾನ್ ಆರಾಮ್ಸೆ ಮೇಂಟೈನ್. ಇಷ್ಟು ನ್ಯೂಕ್ಲಿಯರ್ ಫಿಷನ್ ಇಂದ ಆಗುವಂತ ಅಷ್ಟು ವೇಸ್ಟ್ ಅನ್ನ ಕಂಪೇರ್ ಮಾಡಿದ್ರೆ ಇದು ನಾವು ತುಂಬಾ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಆ ಕಾರಣದಿಂದ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಅ ಗ್ರೀನ್, ಅಂದ್ರೆ ನಾವು ಇದನ್ನ ನಾನ್ ಪೊಲ್ಯೂಟಿಂಗ್ ಅಂತ ಅಂದ್ಬಿಟ್ಟು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅನ್ನ ತಗೋಬಹುದು. ಬಟ್ ಇದರಲ್ಲಿ ಚಾಲೆಂಜ್ ಏನು ಅಂತಂದ್ರೆ, ಇಷ್ಟು ದೊಡ್ಡ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ತಿದೀವಲ್ಲ, ಏನು ಈ ಹೊರಗಡೆ ಇರುವಂತ ಎಲೆಕ್ಟ್ರಾನ್ಗಳನ್ನ ಕಿತ್ತೊಗೆದ್ಬಿಟ್ಟು ಇದು ನಾವು ಮೇಂಟೈನ್ ಮಾಡೋದಕ್ಕೆ ಇಷ್ಟು ದೊಡ್ಡ ಟೆಂಪರೇಚರ್ ಮಾಡ್ತಿದೀವಲ್ಲ, ಇದು ಸಸ್ಟೈನ್ ಆಗಬೇಕು. ಇದನ್ನ ಹೆಂಗ್ ಮೇಂಟೈನ್ ಮಾಡೋದು? ಹೆಚ್ಚು ಕಮ್ಮಿ ನಾವೇನು ಪ್ಲಾಸ್ಮಾ ಇದು ಮಾಡಿರ್ತೀವಲ್ಲ, ಅದು ಫೇಲ್ ಆಗ್ಬಿಟ್ರೆ, ಲೂಸ್ ಆಗ್ಬಿಟ್ರೆ, ಅಷ್ಟು ಟೆಂಪರೇಚರ್ ಕಂಟಿನ್ಯೂ ಹೆಂಗ್ ಮೇಂಟೈನ್ ಮಾಡೋದು ಫ್ಯೂಷನ್ ರಿಯಾಕ್ಷನ್ ಪೂರ್ತಿ ಮುಚ್ಚೋವರೆಗೂ? ಇವೆಲ್ಲ ಇಟ್ಸ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್. ಇದೆಲ್ಲ ತುಂಬಾ ಈಸಿ ಅಲ್ಲ ನಾವು ಅನ್ಕೊಂಡಷ್ಟು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಇದರಲ್ಲಿ ಏನೇನು ಚಾಲೆಂಜಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಆದ್ರೆ ನಮಗೆ ಇರುವಂತ ಪಾಸಿಟಿವ್ ವಿಚಾರ ಏನು, ಚೈನಾದವರು ಆಲ್ರೆಡಿ 2.8 ಟೈಮ್ಸ್ ಸನ್ ಟೆಂಪರೇಚರ್ನ 17 ನಿಮಿಷ ಇವ್ರು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 17 ನಿಮಿಷ ಇವ್ರನ್ನ ಸಸ್ಟೈನ್ ಮಾಡಿದ್ದಾರೆ. ಸೊ ಚೈನಾದವ್ರು ಈ ತರ ಮಾಡಿದ್ದಾರೆ ಅಂತಂದಾಗ ಇದನ್ನ ಬಳಸ್ಕೊಂಡ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಅಲ್ಲಿ ಇದನ್ನೇ ರೆಪ್ಲಿಕಾ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬೆಳೆದಿದೆ. ಆ ಕಾರಣದಿಂದ ನಾವು ಇದ್ರ ಕಡೆ ಹೆಜ್ಜೆ ಮುಂದಾಗ್ತಾ ಇದೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಟೋಕೊಮ್ಯಾಕ್ ಅಥವಾ ಆರ್ಟಿಫಿಷಿಯಲ್ ಸನ್. ನಮ್ಮ ಇಂಟೆನ್ಸಿಗೆ ಉಳಿದಿಲ್ವಾ ಫ್ಯೂಷನ್ ಮಾಡ್ಬೇಕಂತ? ಯಾಕೆ ಉಳಿದಿಲ್ಲ? ಮುಂಚೆನೆ ಅವಾಗ್ಲೇನೆ ಹೋಮಿ ಜಹಾಂಗೀರ್ ಬಾಬಾ ಮುಂದಿನ ದುನಿಯಾ ಇರೋದೇ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ, ಫಿಷನಲ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಪರವಾಗಿ ಇಂಡಿಯಾದಲ್ಲಿ 2 ಇನ್ಸ್ಟಿಟ್ಯೂಟ್ಗಳು ಆಲ್ರೆಡಿ ಇದ್ರ ಮೇಲೆ ರಿಸರ್ಚ್ ಮಾಡ್ತಿದೆ. ಅಂಡ್ ಇಂಡಿಯಾದಲ್ಲಿ ಟೋಕೊಮ್ಯಾಕ್ ಇದೆ, ಆದ್ರೆ ಇಟ್ ಇಸ್ ನಾಟ್ ಎಕನಾಮಿಕಲ್. ಹಂಗಾಗಿ ಬೇರೆ ಬೇರೆ ದೇಶಗಳಲ್ಲೂ ಇದೆ. ನಾವು ನೆನ್ಪಿಡ್ಬೇಕಾಗಿರೋದು ಯಾವುದು, ITER ಸೌತ್ ಫ್ರಾನ್ಸ್ ಅಲ್ಲಿ ಏನು ರೆಡಿ ಮಾಡ್ತಿದ್ದಾರೆ ಅದು ನಮಗೆ ಇಂಪಾರ್ಟೆಂಟ್. ಸೊ ಇಷ್ಟು ವಿಚಾರಗಳು ಇಂಪಾರ್ಟೆಂಟ್. ನಾನು ಇಲ್ಲಿ ಏನು ಕೇಸ್ ಸ್ಟಡೀಸ್ಗಳು ಹೇಳಿದ್ದೀನಿ ಇದನ್ನ ನೀವು ಬಳಸೋದಕ್ಕೆ ಬರಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಗೊತ್ತಾಗಬೇಕು. ಅಂಡ್ ನೀವು ಸ್ಟ್ಯಾಟಿಕಲ್ಲಿ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದನ್ನ ನೀವು ನೋಡ್ಕೊಬೇಕು. ಬಿಕಾಸ್ ಇದು ಕರೆಂಟ್ ಅಫೇರ್ಸ್ನ ಅನಾಲಿಸಿಸ್ ಮಾಡ್ತಿರೋದ್ರಿಂದ ಸ್ಟ್ಯಾಟಿಕ್ ಅನ್ನ ಹೇಳೋದಕ್ಕಾಗಲ್ಲ. ನನ್ನ ಸ್ಟ್ಯಾಟಿಕ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಈಗ ನಮ್ಮ ಸ್ಟೂಡೆಂಟ್ಸಿಗೆ ಅದನ್ನ ಅಷ್ಟು ನಾನು ಹೇಳಿದ್ದೀನಿ. ಬೇರೆಯವರಿಗೆ ಇದೇನು ಜಾಸ್ತಿ ಕಷ್ಟ ಇಲ್ಲ. ನೀವು ಅದನ್ನ ಬೆಟರ್ ಆಗಿ ನೀವು ಒಂದು ಯಾವ್ದಾರ ಬೇಸಿಕ್ DSCERT NCERT ಸೋರ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಅಬೌಟ್ ದಿ ಹೋಲ್ ಟೋಕೊಮ್ಯಾಕ್ ಅಥವಾ ಆರ್ಟಿಫಿಷಿಯಲ್ ಸನ್. ಥ್ಯಾಂಕ್ ಯು. ಹ್ಯಾಪಿ ಸ್ಟಡಿಂಗ್. ಜೈ ಹಿಂದ್.